ನೀವು ಮನ್ನು ಟೆಕ್ ಅಂತ ಮಾಡಿದ್ರಿ. ಟೆಕ್ ಅದು ಎಷ್ಟು ವರ್ಷ ಮಾಡಿದ್ರಿ? ಅದರಲ್ಲಿ 500 ವಿಡಿಯೋಗಳನ್ನು ಇಲ್ಲ 500 ಅಲ್ಲ, ಈಗ 200 ವಿಡಿಯೋನ ಇದ್ದಾವೆ. ಅದ್ರಲ್ಲಿ ಮುಖ್ಯವಾಗಿ ಮೊಬೈಲನ್ನು ತಗೊಂಡು ಅದರ ಇದನ್ನು ನೀವು ಮಾಡಿದ್ದೀರಿ. ಅದು ಮೊಬೈಲ್ ತಗೊಳ್ಳಿಕ್ಕೆ ನೀವೇ ಹಣ ಕೊಟ್ಟು ತಗೊಂಡ್ರೆ ಏನಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ಈ ನೆಟ್ಟಲ್ಲಿ ನೋಡೋದು. ಈಗ ನೆಟ್ಟಲ್ಲಿ ಗೂಗಲಲ್ಲಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಾವ ಮೊಬೈಲ್ ಬರ್ತವೆ ಅನ್ನೋದನ್ನ ಇನ್ಫಾರ್ಮೇಶನ್ ಇರುತ್ತೆ. ಕೆಲವೊಂದು ಫೋಟೋನು ಕೊಟ್ಟಿರ್ತಾರೆ. ಬಟ್ ITI ಮಾಡಿದ್ದು ಯಾವ ಕ್ಷೇತ್ರದಲ್ಲಿ? ಮೆಕ್ಯಾನಿಕಲ್ ಫಿಟ್ಟರ್ ಅಲ್ಲಿ. ಫಿಟ್ಟಿಂಗ್ ಅಲ್ಲಿ ಇದು ಯಾವುದು ಬರುವುದಿಲ್ಲ ನಿಜವಾಗಿ. ಇಲ್ಲ, ಇದ್ಯಾವುದು ಬರೋದು. ಇದೇ ಒಂದು ಸಪ್ರೇಟ್. ಅದು ಹೇಗೆ ಕಲ್ತ್ರಿ ಅಂತ ಇದ್ರ ಆಸಕ್ತಿ? ಟೆಕ್ನಾಲಜಿ ಬಗ್ಗೆ ಇನ್ ಡೆಪ್ತ್ ಯಾಕಂದ್ರೆ ಒಂದು ಮಾಡೆಲ್ ಮಾಡ್ಬೇಕಾದ್ರೆ ತುಂಬಾ ಮಾಹಿತಿಗಳು ಬೇಕು. ಒಂದು ಮೊಬೈಲ್ ಬಗ್ಗೆ, ಅದ್ರ ಹಿನ್ನೆಲೆ, ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿರ್ಬೇಕಾಗುತ್ತೆ. ಹೌದು, ಎಲ್ಲ ಅಂದ್ರೆ ಅದೇ ಈ ಗೂಗಲ್ ಅಲ್ಲಿ ನಾವು ನೋಡ್ತೀವಿ ಏನ್ ಮುಂದೆ ಯಾವ ಮುಂದಿನ ದಿನಗಳಲ್ಲಿ. ನೀವು 8ನೇ ಕ್ಲಾಸ್ ಆಗಿ ITI ಮಾಡಿದ್ರೆ ಅಥವಾ SLC ಆದ್ಮೇಲೆ ITI? SLC ಮಾಡಿದ್ರಿ. ಒಳ್ಳೆ ಮಾರ್ಕ್ ಇತ್ತ ನಿಮ್ಗೆ SLC ಅಲ್ಲಿ? ಹೌದು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್. ಅವಾಗ ITI ಏನು ಸೀಟ್ ಸಿಗ್ತಾ ಇತ್ತು, ಅವಾಗೇನು ಮಾಡುತ್ತೆ ಅದನ್ನ ಮಾಡಿ. ಓಕೆ, ಆಮೇಲೆ ನೀವು ಇದು ಮನ್ನು ಟೆಕ್ ಅಂತ ಮಾಡಿದ್ರಿ. ಆಗ ಕರೋನಾ ಬಂದಿತ್ತಾ? ಇಲ್ಲ. ಹೌದು, ಆಗ ನೀವು ಇದು ಕಲ್ತಿದ್ರಿ? ಅದು ಕಲ್ತ್ಬಿಟ್ಟಿದ್ದೆ ನಾನು. ಅನಿಮೇಷನ್ ಅನ್ನೋದೇನಿದೆ ಅದನ್ನ ಕಲ್ತಿ. ಈ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ ನಿಮ್ಗೆ ಯಾವ ಕಂಡಿತ್ತು ಅಂತ? ಅದು ಕೊರೋನಾ ಟೈಮಲ್ಲೇನೆ. ಕೊರೋನಾ ಟೈಮಲ್ಲಿ ಏನಕ್ಕೆ ಅಂದ್ರೆ, ಈಗ ಎಲ್ಲರೂ ಗೊತ್ತಿರಾಗೆ ಎಲ್ಲಾ ಕೆಲಸಗಳಲ್ಲಿ ವರ್ಕ್ಗಳೆಲ್ಲ ರಜೆ ಕೊಟ್ಟಿದ್ರಲ್ಲ. 1 month 2 months ರಜೆ ಇತ್ತು. ನಿಮ್ಗೆ ಸಂಬಳ ಎಲ್ಲ ಕೊಡ್ತಾ ಇದ್ರು? ಸಂಬಳ ಎಲ್ಲ ಕೊಡ್ತಾ ಇದ್ರು. ಅವಾಗ ಆ ಟೈಮಲ್ಲಿ ನಾವು ಏನಾದರೂ ಒಂದು ಮಾಡಬೇಕು ಅಂತ ನಮ್ಗೆ ಅನ್ಸಿತ್ತು. ಅಂದ್ರೆ ಅದು ಯೂಟ್ಯೂಬಿಗೆ ಬೆಳಗ್ಗೆ ಸಂಜೆ ತನಕ ಸುಮ್ಮನೆ ಈ ಮೊಬೈಲ್ ನೋಡನೆ ಕಾರ್ಟೂನ್ ಬರಿಬೇಕು ಅಂತ ಆಸಕ್ತಿ ಮಾಡಿ ನೀವು ಅದನ್ನು ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಇದಕ್ಕೆ? ಹೌದೌದು. ಅಲ್ಲ, ಕಾರ್ಟೂನ್ ಸೇರಿತ್ತು ಕಾರ್ಟೂನ್ ಮಾಡ್ಬೇಕಂತ. ಬಟ್ ಅಲ್ಲಿ ಹೋಗಿ ನಾವು ಕಲ್ತಿತ್ತು 3D. ಬಟ್ ನಾವೇನು ಕೊರೋನಾ ಟೈಮಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಲ್ಲ, ಅವಾಗಲೂ ಏನು 2D ನಾವು ಕಾರ್ಟೂನ್ ಮಾಡ್ಬೇಕು ಅಂತ ಏನು ಸ್ಟಾರ್ಟ್ ಮಾಡಿಲ್ಲ. ಅವಾಗ ಒಂದು ಹಿಂಗೆ ಯೂಟ್ಯೂಬ್ನಲ್ಲಿ ಒಂದು ಗ್ರೂಪ್ನಲ್ಲಿ ಒಂದು ವಿಡಿಯೋ ಬಂದಿತ್ತು. ಅದು ವಿಡಿಯೋ ಹೆಂಗಿತ್ತು ಅಂದ್ರೆ, ಈ ಮೋಟಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ 3D ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಮಾಡಿದ್ರು. ಆ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋ ನೋಡಿದಾಗ ಅದು ನಾವು ಮಾಡ್ಬೋದು, ಅದು ಅಂದ್ರೆ ನಾನು ಮಾಡ್ಬೋದು. ನಾನು ಅವ್ರು ಏನ್ ಮಾಡಿದ್ರು ಅದೆಲ್ಲ ಮಾಡಿ ಇಂಗ್ಲೀಷಲ್ಲಿ ಇತ್ತು. ಅವರು ಏನ್ ಮಾಡಿದ್ರು ಅದನ್ನೆಲ್ಲ ಅವರು ಯಂತ್ರಲ್ಲಿ ಮಾಡಿದ್ರು, ಅನಿಮೇಷನ್ ಮಾಡಿದ್ರು. ಅದು ಅನಿಮೇಷನ್ ಕಲ್ತಿದ್ದೆ, ಮಾಡ್ಲಿಂಗ್ ಕಲ್ತಿದ್ದೆ. ನಾವ್ ಯಾಕೆ ಈ ತರ ಮಾಡಬಾರ್ದು ಅಂತ ಅದ್ರ ಬಗ್ಗೆ ಮಾಡ್ಲಿಂಗ್ ಕಲ್ತದ್ದು. ಅದೇ ಮಾಯದಲ್ಲಿ ಕಲ್ತಿದ್ದೆ. ಮಾಯದಲ್ಲಿ ಕಲ್ತಿದ್ದೆ. ಅವಾಗ ನಾನು ಅದ್ರ ಬಗ್ಗೆನೇ ನೋಡ್ತಾ ಇರ್ಬೇಕಾದ್ರೆ ಅವಾಗ ನನ್ಗೊಂದು ಈ ಮೊಬೈಲ್ದೊಂದು ಒಂದು ಐಡಿಯಾ ಬಂತು. ಹೌದಡಿ, ಇದು ಈಗ ಈ ಇನ್ಫಾರ್ಮೇಶನ್ ಕೊಡೋದು ತುಂಬಾ ಟೈಮ್ ತೊಗೊಳುತ್ತೆ. ನಾವೆಲ್ಲ ರಿಸರ್ಚ್ ಮಾಡಬೇಕು, ಬೇರೆ ಕಡೆ ನೋಡಬೇಕು, 3D ಮಾಡೆಲ್ ಮಾಡ್ಕೊಬೇಕು. ಇದು ಮೊಬೈಲ್ ಅಂದ್ರೆ ನಮ್ಗೆ ಈಸಿ, ಅಂದ್ರೆ ನಮ್ಗಿರೋ ಟೈಮ್ಗೆ ಈಸಿ. ಅದು ಬೇಗ ನಾವು 3D ಮಾಡೆಲ್ ಮಾಡ್ಕೊಬೋದು, ಬೇಗ ಎಕ್ಸ್ಪ್ಲೇನ್ ಮಾಡಿ ಒಂದು ರೆಂಡರಿಂಗ್ ಮಾಡಿ ವಿಡಿಯೋನ ವಾರಕ್ಕೊಂದೊಂದು ವಿಡಿಯೋ ಬಿಡ್ಬೋದು ಅಂತ. ಅವಾಗ ಏನು ಮಾಡಿದೆ, ಮೊಬೈಲ್ದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಇದು ಇತ್ತು, ನಾನು ಫಸ್ಟ್ ಸ್ಟಾರ್ಟ್ ಮಾಡಿತ್ತೇನೆ ಯೂಟ್ಯೂಬ್ನೇ ವಸ್ತುಗಳು ಯಾವ ರೀತಿ ವರ್ಕ್ ಆಗುತ್ತೆ, ಇನ್ಸೈಡ್ ಹೆಂಗಿರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಡಬೇಕು ಅಂತಾನೆ ನಾನು ಅದನ್ನ ಓಪನ್ ಮಾಡಿತ್ತು. ಒಳ ವಿಸ್ಮಯ ಅಂತ ಚಾನಲ್ ಹೆಸರು. ಆಮೇಲೆ ಇದು ಈಸಿ ಅನಿಸ್ತು. ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸುಮ್ಮನೆ 1-2 ವಿಡಿಯೋ 3 ವಿಡಿಯೋ ಆಗಿದೆ. ಒಂದು ವಿಡಿಯೋ ಸ್ವಲ್ಪ ವೈರಲ್ ಆಗೋ ಥರ ಕಾಣಿಸ್ತು. ಅದಾದ್ಮೇಲೆ ಅದು ಕನ್ನಡದಲ್ಲಿ ಇಲ್ಲ, ಕನ್ನಡ ಏನಿಲ್ಲ, ಅದು ಮನು ಟೆಕ್. ಅದು ಬರೀ ಏನು ಲ್ಯಾಂಗ್ವೇಜ್ ಇಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಒಂದು ರೆಂಡರಿಂಗ್ ವಿಡಿಯೋ, ಸ್ಲೋ ಮೋಷನ್ ಅಲ್ಲಿ ರೊಟೇಟ್. ಒಂದು ವಿಡಿಯೋ ತೋರಿಸ್ಬೋದು, ಡೀಟೇಲ್ ತೋರಿಸಿ. ಮೋಸ್ಟ್ ಪಾಪ್ಯುಲರ್ ತೋರಿಸಿ. ಮೋಸ್ಟ್ ಪಾಪ್ಯುಲರ್ ಇಲ್ಲ, ವಿಡಿಯೋಸಿಗೆ ಹೋಗಿ. ವಿಡಿಯೋಸ್ ಹೋಗಿ ಅಲ್ಲಿ ಇಲ್ಲಿ ಮೋಸ್ಟ್ ಪಾಪ್ಯುಲರ್ ನೋಡಿ. ಇದು 6 ಲಕ್ಷ 6.5 ಲಕ್ಷ ವಿಡಿಯೋ ಇದೆ. ಇದು 3 ವರ್ಷದ ಹಿಂದೆ ಹಾಕಿರೋದು ವಿಡಿಯೋ. ತೆಗೆದು ಓಪನ್ ಮಾಡಿ ಇದನ್ನು ಹೀಗೆ. ಇದು ಏನು ಪರಿಚಯ? ಇದು ಈ ಮೊಬೈಲ್ ಹೇಗಿದೆ ಅಂತವ? ಈಗ ಅವಾಗ ಆ ಟೈಮಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಇನ್ನೂ ಬಂದಿರಲಿಲ್ಲ. ಅದು ಈ ಥರ ಇರುತ್ತೆ ಅಂತ ಸುಮ್ಮನೆ ಒಂದು ಕಾನ್ಸೆಪ್ಟ್. ಬಟ್ ಬಂದಾದ್ಮೇಲೆ ಇದೇ ಥರ ಇರುತ್ತೆ ಅಂತನೂ ಏನಿಲ್ಲ, ಜಸ್ಟ್ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡೋದು. ಇದು ಎಷ್ಟು ನಿಮಿಷದ್ದು? ಇದು 3.5 minutes. 3.5. ಇದು ಮಾಡಿದ್ದು ಬ್ಲೆಂಡರಲ್ಲಿ.
ಅದರ ಚಾನಲ್ ಬಗ್ಗೆ ಹೇಳಿ ಸರ್. ಅದು ಯಾವ ಥರ ಅಂದರೆ, ಅದು ನಾನು ಮಾಡ್ಬೇಕಾದ್ರೆ ಟ್ರೆಂಡಿಂಗಲ್ಲಿ ಇತ್ತದು. ಅವಾಗ ಅದನ್ನು ಮಾಡಿದೆ. ಅದು ಇದಕ್ಕೂ ಅದು ಅದರಲ್ಲಿ ಅನಿಮೇಷನ್ ಇಲ್ಲ. ಅದರಲ್ಲೂ ಅನಿಮೇಷನ್ ನಾನು ಮಾಡೋದೆಲ್ಲ ಅನಿಮೇಷನ್. ಅಂತೂ ನೀವು ಇನ್ವೆಸ್ಟ್ ಕೊಟ್ಟ 26,000 ಕಟ್ಟಿದ್ದು ಹೌದು, ಎಲ್ಲ ರಿಕವರ್ ಆಗಿದೆ. ಅಂದರೆ ಅದು ರಿಕವರ್ ಆಗಿದೆ ಅಷ್ಟೇ. ಕ್ಲಾಸ್ದು ಕ್ಲಾಸಿಂದ ನೋಡಿ, ಇದು ಫಾಲ್ ಅಂತ ಮಾಡಿದ್ದೆ. 1,27,000 ಸಬ್ಸ್ಕ್ರೈಬರ್ ಆಗಿತ್ತು. ಅಂದ್ರೆ ಇನ್ನೂ ಜಾಸ್ತಿನೇ ಆಗಿತ್ತು. ಅದು ಈಗ ಡೈಲಿ ಮೈನಸ್ ಆಗ್ತಾ ಇದೆ. ಇದಕ್ಕೇನಾಯ್ತು ಅಂದ್ರೆ, ಇದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡ್ತು. ಅಂದ್ರೆ ನಾನು ಬೇರೆಯವ್ರನ್ನ ಮ್ಯೂಸಿಕ್ ನ ಯೂಸ್ ಮಾಡಿದ್ದೆ, ಹಂಗಾಗಿ ಅವ್ರದ್ದು ಮ್ಯೂಸಿಕ್ ಅಲ್ಲಿ ನಂದು ಒಂದು ವಿಡಿಯೋ ವೈರಲ್ ಆಗ್ಬಿಡ್ತು. ಹಂಗಾಗಿನೇ ಇಷ್ಟೆಲ್ಲ ಸಬ್ಸ್ಕ್ರೈಬರ್ ಬರಕ್ಕೆ ಕಾರಣ. ಅದು ಒಂದು 20-25-30 ಮಿಲಿಯನ್ ಹೋಗ್ಬಿಡ್ತು. ಅದಾದ್ಮೇಲೆ ಅವರು ಕಾಪಿರೈಟ್ ಸ್ಟ್ರೈಕ್ ಓನರ್ ಇರ್ತಾರಲ್ಲ, ಮ್ಯೂಸಿಕ್ ಓನರು, ಅವರು ಸ್ಟ್ರೈಕ್ ಕೊಟ್ಬಿಟ್ರು. ಆಮೇಲೆ ನೀವು ಈಗ ಇನ್ನೊಂದು ಒಳ ವಿಸ್ಮಯ ಅಂತ ಅದಾದ್ಮೇಲೆ ಒಳ ವಿಸ್ಮಯ ಮುಂಚೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ವಿಡಿಯೋ ಹಾಕಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಇದು ಈ ತರ ಆಗ್ಬಿಡ್ತಲ್ಲ, ಇದು ಸರಿ ಅಂದ್ಬಿಟ್ಟು ಇದು ಆಗಲ್ಲ ಅಂತ ಹೇಳ್ಬಿಟ್ಟು, ಇದಾದ್ಮೇಲೆ ಇದಕ್ಕೆ ನಾವೇನ್ ಮಾಡ್ತಾ ಇದ್ವಲ್ಲ ವಿಡಿಯೋ, ಇದಕ್ಕೆ ಕೆಲವರೆಲ್ಲ ಏನ್ ಮಾಡ್ಬಿಟ್ರು, ಆಪ್ಗಳನ್ನ ಮಾಡ್ಬಿಟ್ರು. ಆಪ್ಸ್ ಜಸ್ಟ್ ಮ್ಯೂಸಿಕ್ ಎಂಟ್ರಿ ಮಾಡಿ ಕೊಟ್ಬಿಟ್ರೆ ಆಟೋಮೆಟಿಕ್ ವಿಡಿಯೋ ಜನರೇಟ್ ಮಾಡ್ಕೊಡ್ತಾರ. ಅಂದ್ರೆ ಇದ್ರಲ್ಲಿ ವಿಡಿಯೋ ಯಾವ ತರ ಅಂದ್ರೆ ನೋಡಿ ತೋರಿಸ್ತೀನಿ. ಈ ತರ ಇದು ಮಾಡಿದಾಗ ಮ್ಯೂಸಿಕ್ ಬರ್ತದೆ. ಅಂದ್ರೆ ಇದೆಲ್ಲ ನಾವು ಕ್ರಿಯೇಟ್ ಮಾಡ್ಬೇಕಿದು. ಅನಿಮೇಷನ್ ಮಾಡಿಲ್ಲ, ಅನಿಮೇಷನ್ ಇಲ್ಲನೇ. ಇದೂ ಅಷ್ಟೇನೆ, ಇದು ಜಸ್ಟ್ 21 ಸೆಕೆಂಡೇ. ಬಟ್ ಇದು ವಿಡಿಯೋ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಒಂದು 8 ಅವರ್ ಬೇಕು. ಇದಕ್ಕೂ 8-9 ಅವರ್ಸ್. ಒಂದೊಂದು ಯಾಕೆಂದ್ರೆ ಒಂದೊಂದು ಸೆಕೆಂಡ್ ಬ್ಲೆಂಡರ್ ಅಲ್ಲೇ ಮಾಡಿದ್ದು. ಇದು ಬ್ಲೆಂಡರ್ ಅಲ್ಲೇ. ಹಂಗಾಗಿ ಇದಾದ್ಮೇಲೆ ನೀವು ಒಳ ವಿಸ್ಮಯ ಇದು ಚಾನಲ್ ಹೋಗ್ಬಿಡ್ತಲ್ಲ, ಸ್ಟ್ರೈಕ್ ಬಂತು. ಅದಾದ್ಮೇಲೆ ನನ್ನ ಹತ್ರ ಉಳ್ಕೊಂಡಿತ್ತು ಮೊನೋಟೆಕ್. ಇದರಲ್ಲಿ ನಿಮ್ಗೆ ಹಣ ಬಂದಿತ್ತು? ಇಲ್ಲ, ಇದರಲ್ಲಿ ನಾವು ಇದು ಸ್ಟ್ರೈಕ್ ಬಂದ್ಬಿಡುತ್ತಲ್ಲ, ಬಂದ್ಬಿಡ್ತು ನಮ್ಗೆ. ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೇನೆ ಒಳ ವಿಸ್ಮಯ ಅಂತ. ಇದರಲ್ಲಿ ಭಾಷೆ ಇದೆ. ಇದರಲ್ಲಿ ನೀವು ಒಳ ವಿಸ್ಮಯದಲ್ಲಿ ಭಾಷೆ ಕನ್ನಡ. ನನ್ನ ಕನ್ನಡದಲ್ಲಿ ಎರಡೂ ಏನು ಲ್ಯಾಂಗ್ವೇಜ್ ಇರಲಿಲ್ಲ ಅದರಲ್ಲಿ ಏನೋ ಲ್ಯಾಂಗ್ವೇಜ್ ಇಲ್ಲ, ಬರೀ ಮ್ಯೂಸಿಕ್ಕು ಅನಿಮೇಷನ್. ಇದು ಒಳ ವಿಸ್ಮಯ. ಇದು ಒಳ ವಿಸ್ಮಯ. ಇದರಲ್ಲಿ ನೀವು ಎಷ್ಟು ಚಾನಲ್ ಹಾಕಿದ್ದು ಈಗ? ಇದು ಮಾಡಿ ಎಷ್ಟು ದಿನ ಆಯ್ತು ಇದು? ಈಗ ಇದು ಮಾಡಿ ಒಂದು 2-3 ವರ್ಷ ಹಿಂದೆನೆ ಮಾಡಿದ್ದೆ. ನಾನು ಕ್ರಿಯೇಟ್ ಮಾಡಿದ್ದೆ, ಬಟ್ ವಿಡಿಯೋ ಹಾಕಿರ್ಲಿಲ್ಲ. ಒಂದು ಸ್ವಲ್ಪ ದಿನದಿಂದ ಅಂದ್ರೆ ನೋಡಿ, ಈಗ ಒಂದು 7 ತಿಂಗಳಿಂದ ವಿಡಿಯೋ ಆಗ್ತಾ ಬಂದಿದ್ದೀನಿ. ಆದ್ರೂ 1 ತಿಂಗಳು 2 ತಿಂಗಳಿಗೆ ಒಂದೊಂದು ವಿಡಿಯೋ. ಯಾಕಂದ್ರೆ ತುಂಬಾ ಟೈಮ್ ತೊಗೊಳತ್ತಲ್ಲ, ಹಂಗಾಗಿ ಈ ತರ ವಿಡಿಯೋ ನೋಡಿ. ಈ ತರ ಈಗ ನೋಡಿ, ಇಲ್ಲಿ ಲಾಕ್ ನಮ್ದು ಏನು ನಾವು ಡೋರ್ಗಳಿಗೆಲ್ಲ ಲಾಕ್ ಮಾಡ್ತೀವಲ್ಲ, ಇದು ನಮ್ಮ ಚಾನಲ್. ಇದು ಒಳ ವಿಸ್ಮಯ ಅಂತ. ಇದು ಸಬ್ಸ್ಕ್ರೈಬರ್ ಇನ್ನು ಆಗಿಲ್ಲ. ಸಬ್ಸ್ಕ್ರೈಬರ್ ಇದು ನೋಡಿ 458 ಸಬ್ಸ್ಕ್ರೈಬರ್ ಅವ್ರೆ. ಇದರಲ್ಲಿ ನಾನು 29 ವಿಡಿಯೋ ಹಾಕಿದ್ದೀನಿ, ಶಾರ್ಟ್ಸು ಮತ್ತೆ ಲಾಂಗ್ ವಿಡಿಯೋ 2 ಸೇರಿ. ಈಗ ನೋಡಿ, ಇದು 4 ವೀಕ್ಸ್ ಹೇಗೋ ಹಾಕಿರೋದ, ಹೆಚ್ಚು ಕಡಿಮೆ 1 ತಿಂಗಳು ಆಗ್ತಾ ಬಂತು. ಅಂದ್ರೆ ಬೇರಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ ಬೇರಿಂಗ್ ಯಾವ ತರ ವರ್ಕ್ ಆಗುತ್ತೆ. ಮತ್ತೆ ಇದು ವೈರಿಂಗ್ ಮಾಡ್ತೀವಿ ನಾವು, ಜಂಕ್ಷನ್ ಬಾಕ್ಸ್ ಯಾವ ರೀತಿ ವೈರಿಂಗ್ ಮಾಡೋದಂತ ಅನಿಮೇಷನ್ ಫುಲ್ ನೀಟಾಗಿ ತೋರಿಸ್ತಿದ್ದೀನಿ. ಇದು ಬಂದು ವರ್ನಿಯರ್ ಕ್ಯಾಲಿಪರ್ ಅಂತ. ಇದು ವರ್ನಿಯರ್ ಕ್ಯಾಲಿಪರ್ ಅಂದ್ರೆ ನಮ್ಗೀಗ LPG ತೋರಿಸಿ, ಅದು ಹೆಚ್ಚು ಜನರಿಗೆ ಅನುಕೂಲ ಇದೆ. ಇದು ಎಷ್ಟು ನಿಮಿಷದ್ದು ಇದೆ? ಇದು ನೋಡಿ 6 ನಿಮಿಷ ಇದೆ. ಅಡ್ಜಸ್ಟ್ಮೆಂಟ್ಸ್ ಇದನ್ನ ತಿರುಗಿಸಿ ಪ್ರೆಷರ್ನ ಹೆಚ್ಚು ಕಡಿಮೆ ಮಾಡಬಹುದು. ಇದೆಲ್ಲ ರೆಕಾರ್ಡಿಂಗ್ ಎಲ್ಲ ರಾತ್ರಿ ಮಾಡಿದಿರಿ? ಹೌದೌದು, ರಾತ್ರಿ ಸೈಲೆಂಟ್ ಆಗಿರುತ್ತಲ್ಲ. ಕರೆಕ್ಟ್. ಇವಿನ್ನ ಮೇಲಕ್ಕೆ ಎತ್ತಿ ರೆಗ್ಯುಲೇಟರ್ನ ಕೆಳಗೆ ಪ್ರೆಸ್ ಮಾಡಿ ಮೇಲೆ ಎತ್ತಿನ ವಿನ್ನ ಪುನಃ ಕೆಳಗೆ ಬಿಟ್ಟಾಗ ಈ ವಾಲ್ವ್ನಲ್ಲಿ ಈ ಗ್ರೂವ್ಗೆ ಈ ಬಾಸ್ ಲೊಕೇಟ್ ಆಗುತ್ತೆ. ಆಗ
ರೆಗ್ಯುಲೇಟರ್ ಇಂಥದ್ದು ನಿಮ್ದು ಲಾಕ್ ಇದ್ದು ಆಮೇಲೆ ಹಲವಾರು ಇದರದೆಲ್ಲ ಮಾಡಿ ನಮ್ಮ ಈ ಒಳ ವಿಸ್ಮಯ ಚಾನಲ್ಗೆ ಹೋದ್ರೆ ನಾವು ಏನು ದಿನನಿತ್ಯ ಏನು ನಾವು ಯೂಸ್ ಮಾಡ್ತೀವಿ ಇದಕ್ಕೆ ನೀವು ಎಲ್ಲಿಂದ ಮಾಹಿತಿಗಳೆಲ್ಲ ತಗೊಂಡಿದ್ದೀರಿ? ಇದನ್ನೆಲ್ಲ ನಾವು ಯೂಟ್ಯೂಬ್ ಇಂದಾನೆ, ಗೂಗಲ್ ಇಂದಾನೆ. ಇದು ಇಂಗ್ಲೀಷಲ್ಲಿ ಇದೆ ಚಾನಲ್, ಇದೆ ವಿಷಯ ಇಲ್ಲ ಇರ್ತವೆ ಇಂಗ್ಲೀಷ್ನಲ್ಲೆಲ್ಲ ಕೆಲವರೆಲ್ಲ ಚಾನಲ್ ವಿಡಿಯೋ ಮಾಡಿ ಹಾಕಿರ್ತಾರೆ. ಬಟ್ ನಮಗೆ ನಮ್ಮ ಕನ್ನಡದಲ್ಲಿ ಇನ್ಫಾರ್ಮೇಶನ್ ನಾವು ಗೂಗಲಲ್ಲಿ ಅಥವಾ ಅವ್ರ ವಿಡಿಯೋ ನೋಡ್ತಾ ಇನ್ಫಾರ್ಮೇಶನ್ ತಗೊಂಡು ಬಟ್ ಒಳಗಡೆ ಅರ್ಥ ಮಾಡೋದು. ನೋಡಿ ಇದೆಲ್ಲ ಏನಿದೆಯಲ್ಲ ಇದೆಲ್ಲ ನಾವು ಅರ್ಥ ಆದ್ರೇನೆ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗೋದು. ಹೌದೌದು. ಈಗ ನೋಡಿ ಇದರದ್ದು ಸಮಕಾಲೀನ ಇಂಗ್ಲಿಷ್ ಇದು ಇದೆಯಾ ನಿಮ್ಮ ಹತ್ರ? ಇಲ್ಲ, ವಿಡಿಯೋ ಇಲ್ಲ. ವಿಡಿಯೋ ಇದು ನಿಮ್ದೇ ಸೋನ್? ಇದು ನಾವು ಓನಾಗಿ ಕ್ರಿಯೇಟ್ ಮಾಡೋದು. ನಾವು 3D ಇದೆಲ್ಲ ಏನಿದೆ ಮಾಡೆಲ್ ಎಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡು ನಂದೇ ನಾವೇ ವಾಯ್ಸ್ ಸ್ಕ್ರಿಪ್ಟ್ ಬರ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಮಾಡಿರೋದು. ಸ್ಕ್ರಿಪ್ಟ್ ಎಲ್ಲ ಹೇಗೆ ಬರ್ದಿರೋದು? ಚಾಟ್ GPT ಇಲ್ಲಿ ಕೆಲವೊಂದು ನೋಡ್ತೀನಿ, ಫುಲ್ ಚಾಟ್ GPT ಕಾಪಿ ಮಾಡಲ್ಲ. ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ನಾವು ಬುಕ್ಕಲ್ಲಿ ಒಂದು ಬರ್ಕೊಂಡ್ಬಿಡ್ತೀವಿ ಏನೇನು ಹೇಳ್ಬೇಕು. ಇದು ಮತ್ತೆ ರಾತ್ರಿ ಹೊತ್ತು ನಿಮ್ಗೆ ಇಲ್ಲಿ OT GT ಎಲ್ಲ ಇರ್ತದೆ? ಇಲ್ಲ OT ಏನಿರಲ್ಲ. ಕೆಲಸ ಇದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ. ನೀವು ಅಮೆರಿಕದಲ್ಲಿ ಇದ್ರಲ್ಲ, ಅಲ್ಲೆಲ್ಲ ಮಾಡಿದಿರಿ? ಇಲ್ಲ ಏನ ಇಂಥ ವಿಡಿಯೋ ಇಲ್ಲ ಅಲ್ಲಿ ಇಲ್ಲಿ ಮನೆಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಮಾತ್ರ ಮಾಡೋದು ಅಷ್ಟೇ.